ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಜಯಲಕ್ಷ್ಮಿ 14 ಇಯರ್ಸಿಂದ ಹರ್ಬಲ್ ಲೈಫಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮೆಡಿಸಿನ್ ಫ್ರೀ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಈ 14 ಇಯರ್ಸಲ್ಲಿ ನಾನು ಹೆಲ್ಪ್ ಮಾಡಿರೋದು. ಇವತ್ತು ನಾನು ಹರ್ಬಲ್ ಲೈಫ್ದು ಹರ್ಬ್ ಫ್ರೆಶ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಆ್ಯಕ್ಚುಲಿ ಫೇವ್ರೆಟ್ ಪ್ರಾಡಕ್ಟ್ ಅಂದರೆ ಅಫ್ರೆಶ್ ಅಂತ ಹೇಳ್ಬೋದು. ತುಂಬ ಜನ ಶೇಕು ಅಥವಾ ಸಪ್ಲಿಮೆಂಟ್ಸ್ ಏನು ತಗೊಳ್ಳಿಲ್ಲ ಅಂದ್ರೂ ಅಫ್ರೆಶ್ ಅಂತೂ ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಅಷ್ಟು ನಿಮಗೆ ರಿಫ್ರೆಶ್ ಅಂತ ಫೀಲ್ ಆಗ್ತಾ ಇರುತ್ತೆ. ನಾನು ಪ್ರತಿದಿನ ಆಲ್ಮೋಸ್ಟ್ 4 to 5 ಟೈಮ್ಸ್ ನಾನು ಫ್ರೆಶ್ ತಗೊಳ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಂದು ಸ್ಟಾರ್ಟ್ ಆಗೋದೆ ಫ್ರೆಶಿಂದ. ಮೇನ್ ಆಗಿ ಒಂದು 250 ml ವಾಟರ್ಗೆ ನಾವು ಹಾಟ್ ವಾಟರಲ್ಲಾದರೂ ಹಾಕೋಬೋದು ಅಥವಾ ಕೋಲ್ಡ್ ವಾಟರಲ್ಲಾದರೂ ಹಾಕೋಬೋದು. ಸಾಮಾನ್ಯವಾಗಿ ನೀವು ಹಾಟ್ ವಾಟರಲ್ಲಿ ಹಾಕೊಂಡಾಗ ಇದಂತೂ ಸಖತ್ ರಿಫ್ರೆಶ್ ಅಂತ ಅನಿಸುತ್ತೆ. ಕಾಫಿ ಟೀಯಲ್ಲಿ 140 to 150 ಕ್ಯಾಲೋರೀಸ್ ಇರುತ್ತೆ. ಇದು ಜಸ್ಟ್ ಲೆಸ್ ದೆನ್ 4 ಕ್ಯಾಲೋರೀಸ್ ಇರುತ್ತೆ ನಿಮಗೆ. ಈ ಅಫ್ರೆಶಲ್ಲಿ ನೀವು ಕುಡಿಬೇಕಾದ್ರೆ ನಿಮಗೆ ಡಿಫ್ರೆನ್ಸ್ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಅಷ್ಟು ಫ್ರೆಶ್ ಅಂತ ಫೀಲ್ ಆಗ್ತಾ ಇರುತ್ತೆ. ಇಲ್ಲಿ ನಾನು ಸಾಮಾನ್ಯವಾಗಿ ಅಫ್ರೆಶ್ನ ತೊಗೊಬೇಕಾದ್ರೆ ಅಫ್ರೆಶ್ ಜೊತೆಗೆ ಅಂದರೆ 250 ml ಅಲ್ಲಿ ನಾನು 1 ಸ್ಪೂನು ಸ್ಟ್ರಾಂಗ್ ಆಗಿ ನಾನು ಅಫ್ರೆಶ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಸಿಂಪ್ಲಿ ಪ್ರೋಬಯೋಟಿಕ್ ಅಂತ ಇದರಲ್ಲಿ ಒಂದು ಶಾಶೆಟ್ ಇರುತ್ತೆ, ಇದನ್ನು ನಾನು ಆ್ಯಡ್ ಮಾಡ್ತೀನಿ. ಅದ್ರ ಜೊತೆಗೆ ಆ್ಯಲೋ ಕಾನ್ಸಂಟ್ರೇಟು ನಾನು ಆ್ಯಡ್ ಮಾಡ್ತೀನಿ. ನಿಮಗೆ ಆ್ಯಲೋ ಕಾನ್ಸಂಟ್ರೇಟ್ ಮತ್ತು ಸಿಂಪ್ಲಿ ಪ್ರೋಬಯೋಟಿಕ್ ಬಂದು ನಿಮಗೆ ಗಟ್ ಹೆಲ್ತ್ಗೆ ಸಖತ್ ಹೆಲ್ಪ್ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ಗೆ ಸಖತ್ ಹೆಲ್ಪ್ ಮಾಡುತ್ತೆ. ಸಾಮಾನ್ಯವಾಗಿ ಈ ಮೂರೂ ಯೂಶ್ವಲಿ ನಾನು ತಗೊಳ್ಳೋ ಅಂಥದ್ದು. ಇದು ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ, ನೀವು ಟ್ರೈ ಮಾಡ್ಬೋದು. ಹರ್ಬಲ್ ಲೈಫ್ ಅಫ್ರೆಶಲ್ಲಿ ನಿಮಗೆ ತುಂಬ ಫ್ಲೇವರ್ಸ್ ಬರುತ್ತೆ. ಒಂದು ಲೆಮೆನ್ನು, ಜಿಂಜರ್, ಇಲಾಚಿ, ಸಿನಮನ್, ಪೀಚ್. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಬೋದು. ಮೇನ್ ಆಗಿ ಸ್ವಲ್ಪ ಸ್ಟ್ರಾಂಗ್ ಕುಡಿಯೋ ಅಂಥವ್ರು ಜಿಂಜರು ಮತ್ತು ಸಿನಮನ್ನು ಸ್ವಲ್ಪ ಸ್ಟ್ರಾಂಗ್ ಆ ಥರ ಫೀಲ್ ಅಂತ ಅನಿಸುತ್ತೆ ಬಿಸಿನೀರಲ್ಲಿ ನೀವು ಕುಡಿಬೇಕಾದ್ರೆ. ಯಾರ್ಯಾರು ಸ್ವಲ್ಪ ಸ್ಟ್ರಾಂಗ್ ಇಷ್ಟಪಡ್ತಾರೆ ಅವರು ಈ ಫ್ಲೇವರ್ನ ತೊಗೊಬೋದು. ಈವನ್ ಕೋಲ್ಡ್ ವಾಟರಲ್ಲೂ ಕೆಲವೊಂದು ಅಫ್ರೆಶ್ ತುಂಬಾ ಚೆನ್ನಾಗಿರುತ್ತೆ. ಲೆಮನ್ ಕೋಲ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ, ಪೀಚ್ ತುಂಬ ಚೆನ್ನಾಗಿರುತ್ತೆ, ಇಲಾಚಿ ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ ವಾಟರಲ್ಲಿ ನೀವು ತೊಗೊಳೋದ್ರಿಂದ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಕುಡಿಯೋಕ್ಕಾಗಲಿಲ್ಲ ಅಂದರೆ ಟೈಮು ಒಂದು ಬಾಟಲ್ಗೆ ಹಾಕ್ಕೊಂಡು ಜಸ್ಟ್ ಒಂದು ಸ್ಪೂನ್ ಫ್ರೆಶ್ ಹಾಕ್ಕೊಂಡು ಅವ್ರು ಥ್ರೂಔಟ್ ದ ಡೇ ಆ ಟೈಮಲ್ಲಿ ಕುಡಿತಾರೆ. ಈ ಥರನೂ ಮಾಡ್ಬೋದಾಗಿರುವಂಥದ್ದು. ಸಾಮಾನ್ಯವಾಗಿ ನಾವು 6 o'clock ಒಳಗಡೆ ಫ್ರೆಶ್ನ ಕುಡೀರಿ ಅಂತ ಹೇಳ್ತೀವಿ. 6 o'clock ಅಂದರೆ ಮೇಯ್ನಾಗಿ ಇದನ್ನು ಕುಡಿದಾಗ ನಿಮಗೆ ಸಖತ್ ಎನರ್ಜೆಟಿಕ್ ಆಗಿರ್ತೀರಾ, ಅಂದರೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ. ಯಾಕಂದರೆ ಇದು ಎನರ್ಜಿ ಡ್ರಿಂಕ್ ಆಗಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಒಬ್ಬೊಬ್ರಿಗೆ 6 o'clock ಆದಮೇಲಿಂದ ನಿದ್ರೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ, ನಿದ್ರೆ ಸಡನ್ನಾಗಿ ಬಂದಿರೋದಿಲ್ಲ. ಅದಕ್ಕೋಸ್ಕರ ಆ್ಯಕ್ಚುಲಿ 6 o'clock ಒಳಗಡೆ ನಾವು ಕುಡೀರಿ ಅಂತ ಹೇಳ್ತೀವಿ. ಇದನ್ನು ನೀವು ಕುಡಿದಾಗ ತುಂಬ ಎನರ್ಜೆಟಿಕ್ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಥ್ರೂ ಔಟ್ ದ ಡೇ ನಿಮಗೆ ಆ ಫ್ರೆಶ್ನೆಸ್ಸು, ಆ ಎನರ್ಜೆಟಿಕ್ ನಿಮಗೇನೆ ಗೊತ್ತಾಗ್ತಾ ಇರುತ್ತೆ ಇದನ್ನು ತಗೊಳ್ಳೋದ್ರಿಂದ. ಆಲ್ಮೋಸ್ಟ್ ನಿಮಗೆ ಅಂದರೆ ಅಫ್ರೆಶಲ್ಲಿ ಒಂದು ಬಾಟಲಲ್ಲಿ ನಿಮಗೆ 50 grams ನಿಮ್ಗೆ ಇದ್ರೊಳಗಡೆ ಇರುತ್ತೆ. ಇದ್ರ ಒಳಗಡೆ ಒಂದು ಸ್ಪೂನ್ ಇರುತ್ತೆ. ಈ ಸ್ಪೂನಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ನೀವು ತಗೊಳ್ತು ಅಂತ ಅಂದರೆ ಒಂದು 40 ಟೈಪ್ಸ್ ಅಂತೂ ಬಂದೇ ಬರುತ್ತೆ. ಸ್ವಲ್ಪ ಜಾಸ್ತಿ ತೊಗೊಳ್ತು ಅಂದರೆ ಒಂದು 35 ಟೈಪ್ಸ್ ಅಂತೂ ಡೆಫಿನೆಟ್ ಆಗಿ ಬರುತ್ತೆ. ಅಥವಾ ಒಬ್ಬೊಬ್ಬರು ಒಂದು ಸ್ವಲ್ಪ ಸ್ಟ್ರಾಂಗ್ ಬೇಕಂದರೆ 2 ಸ್ಪೂನು ಆ್ಯಡ್ ಮಾಡಿಕೊಂಡು ನೀರು ಕಡಿಮೆ ಹಾಕ್ಕೊಳ್ತು ಅಂದರೆ ಸಖತ್ ಸ್ಟ್ರಾಂಗ್ ಆಗಿ ಅವರು ಒಂಥರ ರಿಫ್ರೆಶ್ ಅಂತ ಫೀಲ್ ಆಗ್ತಾ ಇರುತ್ತೆ. ಅದು ನೀವು ಕುಡಿತಾ ಇದ್ರೆ ನಿಮಗೆ ಅಭ್ಯಾಸ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಅಫ್ರೆಶ್ ಬಂದು ಕಾಶ್ಮೀರ್ ಕಾವಾ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ತಣ್ಣಗಿರೋ ನೀರಲ್ಲೂ ಹಾಕೋಬೋದು, ಬಿಸಿ ನೀರಲ್ಲೂ ಹಾಕೊಬೋದು. ಇದರಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ ಅದು ಒಂದು ಕೇಸರ್ದು ಸ್ಯಾಫ್ರಾನ್ದು ನಿಮ್ಗೊಂದು 2-3 ಎಲೆ ಅದ್ರ ಮೇಲೆ ಸಿಗುತ್ತೆ. ಅಂದರೆ ಫ್ರೆಶ್ ಕುಡಿಬೇಕಾದ್ರೆ ಅದು ಕಲರ್ ಎಲ್ಲ ಚೇಂಜ್ ಆಗೋದ್ರಲ್ಲಿ ತುಂಬ ಖುಷಿ ಅಂತ ಫೀಲ್ ಆಗ್ತಾ ಇರುತ್ತೆ. ನಿಮಗೆ ಇದನ್ನು ತಗೊಳ್ಳೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಎನರ್ಜಿ ನಿಮಗೆ ಸಖತ್ ಬೂಸ್ಟ್ ಅಂತ ಫೀಲ್ ಆಗುತ್ತೆ. ಅದಾದಮೇಲೆ ಸಖತ್ ರಿಫ್ರೆಶ್ ಅಂತ ಫೀಲ್ ಆಗ್ತಾ ಇರುತ್ತೆ ಹರ್ಬಲ್ ಲೈಫಲ್ಲಿ ಫ್ರೆಶ್ ತೊಗೊಂಡ್ಮೇಲಿಂದ. ಇದು ಬಂದು ಆರೆಂಜ್ ಪೀಕು ಮತ್ತು ಗುರಾನ ಸೀಡ್ಸಿಂದ ನಿಮಗೆ ಮಾಡಿರೋ ಅಂಥದ್ದು. ಇದು ನಿಮಗೆ ತುಂಬ ಡಿಫ್ರೆನ್ಸ್ ಫೀಲ್ ಆಗ್ತಾ ಇರುತ್ತೆ ತೊಗೊಂಡ್ಮೇಲೆ. ನಿಮಗೂ ಸೀರಿಯಸ್ ಆಗಿ ಹರ್ಬಲ್ ಲೈಫು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ನೀವು 94 ಕಂಟ್ರೀಸಲ್ಲಿ ಹರ್ಬಲ್ ಲೈಫ್ ಇರೋ ಅಂಥದ್ದು. ಯಾವುದೇ ಎಲ್ಲೇ ಮೂಲೆಯಲ್ಲಿತ್ತು ಅಂತ ಅಂದ್ರೂ ನಮ್ಮ ಕಡೆಯಿಂದ ನಿಮಗೆ ಫ್ರೆಶು ನಿಮ್ಮ ಮನೆಗೆ ಬರುತ್ತೆ.
ಮೇನ್ ಆಗಿ ಹರ್ಬಲ್ ಲೈಫ್ ಬಂದು ಯಾವುದೇ ಥರ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಯಾವುದೇ ಕಾಮರ್ಸ್ ವೆಬ್ಸೈಟಲ್ಲಿ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಮಾರೋದಿಲ್ಲ. ಎಷ್ಟೊಂದು ಜನ ಅದರಲ್ಲಿ ಫೇಕ್ ಅಂತ ಹೇಳ್ಬಿಟ್ಟು ಮತ್ತೆ ನ್ಯೂಟ್ರಿಷನ್ ಸೆಂಟರ್ಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸು ಡೈರೆಕ್ಟಾಗಿ ಹರ್ಬಲ್ ಲೈಫಿಂದ ಅಂದರೆ ನಿಮ್ಮ ಮನೆಗೆ ಬರಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ಸ್ ಸಿಗುವಂಥದ್ದು.